ಹೋಬಳಿಯ ಎಲ್ಲ ಶಾಲಾ ಮಕ್ಕಳು ಸಂವಿಧಾನ ದಿನಾಚರಣೆ ಆಚರಿಸ್ತಾರೆ. ಅದಕ್ಕೆ ನಮ್ಮ ಭೀಮಪ್ಪರಂಗ ಸಮಿತಿ ವತಿಯಿಂದ ಅವರಿಗೆ ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಅದೇ ರೀತಿ ಅಲ್ಲಿ ಬಂದಿರುವ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಸಹ ಬೆಳಗಿನ ಉಪಹಾರದ ವ್ಯವಸ್ಥೆ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ವರ್ಷ ಯಾರು ಸಂಪನ್ಮೂಲ ವ್ಯಕ್ತಿ ಅಂತ ಕಾರ್ಯಕ್ರಮ ವಿರೂಪಾಕ್ಷ ಅಧ್ಯಕ್ಷರು ಇವರೇ ಶ್ರೀಧರ್ ವಿಜಯೋತ್ಸವ ಸಮಿತಿಯ ಕಮಿಟಿಯಿಂದ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ. ಈ ಕಮಿಟಿಗೆ ನಾನು ಅಧ್ಯಕ್ಷ ಆಗಿದ್ದೀನಿ, ವಿರೂಪಾಕ್ಷ ಅಂತ. ಉಪಾಧ್ಯಕ್ಷರಾಗಿ ಮಲ್ಲಿಕಾರ್ಜುನ್, ಇನ್ನೊಬ್ಬರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರ್ ಅವರಿದ್ದಾರೆ, ಖಜಾಂಚಿ ಆಗಿರ್ತಕ್ಕಂಥ ಸೋಮಶೇಖರ್ ಮತ್ತು ಕಾರ್ಯದರ್ಶಿ ಆಗಿರ್ತಕ್ಕಂಥ ದಿನೇಶ್ ಅವರಿದ್ದಾರೆ. ನಾವೆಲ್ಲ ಒಟ್ಟುಗೂಡಿಸಿ ಇವಾಗ ಅರಳಿ ದಲಿತ ಸಂಘರ್ಷ ಸಮಿತಿ ಮತ್ತು ಅಂಬೇಡ್ಕರ್ ಯುವಕ ಸಂಘ ಸಮಿತಿ, ಅಂಬೇಡ್ಕರ್ ಯುವಕ ಸಂಘದವರು ಮತ್ತು ಅರಳಿ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಇದೇ ಜನವರಿ 26ರ ಸೋಮವಾರ ಸಂಜೆ 5 ಗಂಟೆಗೆ ಸಂವಿಧಾನ ದಿನಾಚರಣೆ ಮತ್ತು ಭೀಮಪ್ಪರಂಗ ವಿಜಯೋತ್ಸವ ಆಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ದಲಿತ ಸಂಘರ್ಷ ಸಮಿತಿಯ ಹಿರಿಯ ರಾಜ್ಯ ಮುಖಂಡರು ಆಗಿರ್ತಕ್ಕಂಥ ಮತ್ತು ಬಾಬಾ ಸಾಹೇಬ್ರವರ ವಿಚಾರವಾದಿಗಳಾಗಿರ್ತಕ್ಕಂಥ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಆಗಿರ್ತಕ್ಕಂಥ ಶ್ರೀಧರ್ ಕಲಿಯೂರವರು ಆಗಮಿಸುತ್ತಿದ್ದಾರೆ. ಜೊತೆಗೆ ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರು ಮತ್ತು ಸಂಸ್ಥಾಪಕರು ಆಗಿರ್ತಕ್ಕಂಥ ಮತ್ತು ಅಂತಾರಾಷ್ಟ್ರೀಯ ಸೇವಾ ರತ್ನ ಪ್ರಶಸ್ತಿ ಪುರಸ್ಕೃತರು ಆಗಿರ್ತಕ್ಕಂಥ ಡಾಕ್ಟರ್ KM ಸಂದೇಶ್ ರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಹಾಸನ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಮತ್ತು ಭೀಮ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಯಾಗಿ ನಡೆಸಿಕೊಳ್ಬೇಕಂತ ಹೇಳ್ಬಿಟ್ಟು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತೀವಿ. ಈ ಪದವಿ ಪೂರ್ವ ಕಾಲೇಜಿನ ಮೈದಾನದಲ್ಲಿ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಇದೊಂದು ಪ್ರಶಿಕ್ಷಣ ಮೂಲಕ ಅರಳಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ವೃತ್ತದಿಂದ ಅರಳಿ ಚರ್ಚ್ವರೆಗೂ ಮೆರವಣಿಗೆ ಮೂಲಕ ಹೋಗಿ ಮತ್ತೆ ವಾಪಸ್ ಹೈಸ್ಕೂಲ್ ಮೈದಾನಕ್ಕೆ ಬಂದು ಅಲ್ಲೊಂದು ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅಲ್ಲೊಂದು ಈ ಕಾರ್ಯಕ್ರಮವನ್ನು ರಾತ್ರಿ ಒಂದು 9 ಗಂಟೆವರೆಗೂ ಕಾರ್ಯಕ್ರಮ ಮಾಡ್ತಿದ್ವಿ. ಈ ಕಾರ್ಯಕ್ರಮಕ್ಕೆ ಒಂದು ಸುಮಾರು 3,000 ರಿಂದ 4,000 ಜನ ಬರ್ತಾರೆ. ಲಾಸ್ಟ್ ಟೈಮ್ ಮಾಡಿದಾಗೆ ಒಂದು 4,000 ಜನ ಇತ್ತು. ಅಟ್ಲೀಸ್ಟ್ ಈ ಸಲ ಒಂದು 500,000 ಎಕ್ಸ್ಪೆಕ್ಟೇಷನ್ ಮಾಡಿದ್ದೀವಿ ಎಕ್ಸ್ಟ್ರಾ. ಹೋಬಳಿ ವತಿಯಿಂದ ಭೀಮಪ್ಪರಂಗ ವಿಜಯೋತ್ಸವ ಆಚರಣಾ ಸಮಿತಿಯಿಂದ ಶ್ರೀ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ವೃತ್ತದಿಂದ ಮೆರವಣಿಗೆ ಹೊರಟು ಅಲ್ಲಿಂದ ಬಾಬಾ ಸಾಹೇಬರಿಗೆ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಚರ್ಚ್ವರೆಗೂ ಮೆರವಣಿಗೆ ಹೋಗಿ ಅಲ್ಲಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನಕ್ಕೆ ಬಂದು ಅಲ್ಲಿ ಒಂದು 7 ಗಂಟೆಗೆ ನಾವು ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ಸಭಾ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಅರಳಿ ಹೋಬಳಿಯ ಸುತ್ತಮುತ್ತಲಿನ ಎಲ್ಲ ಭೀಮ ಬಂಧುಗಳು ಹಾಗೂ ಸಾರ್ವಜನಿಕರು, ಬೇಲೂರು ತಾಲೂಕು ಈ ಭಾಗದಿಂದ ಎಲ್ಲರೂ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಮ್ಮಲ್ಲಿ ಈ ಪತ್ರದ ಮೂಲಕ ಮನವಿ ಮಾಡ್ಕೊಳ್ತೀವಿ.